ಹಾಯ್ ಫ್ರೆಂಡ್ಸ್, ಎಚ್ ಡಿ ಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಸ್ಟುಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡಿ, ಇದು ಏನು ವಿವೋ ಲೋಗೋದಲ್ಲಿದೆ. ಏನಿದೆ? ವಿವೋ ಲೋಗೋದಲ್ಲಿದೆ. ಸೊ ಫಸ್ಟ್ ಲೋಗೋ ಆಫ್ ಆಗ್ತಾ ಇಲ್ಲ, ಏನಾಗಿಲ್ಲ, ಫಸ್ಟ್ ಲೋಗೋದಲ್ಲೇ ನಿಂತ್ಕೊಂಡಿದೆ. ಸೊ ಇದನ್ನ ಏನ್ ಮಾಡೋಣ, F64 ಅಲ್ಲಿ ಐಡೆಂಟಿಫೈ ಮಾಡೋಣ. ಯಾವ್ದಿದ್ ಮೊಬೈಲ್? ನಿಮ್ದೆ. ಎಲ್ಲಿಂದ ಬಂದಿರೋದು ನೀವು? ಗದಗಿಂದ ಬಂದಿರೋದು. ಚಲೋ ನೋಡೋಣ, ಇದು ತೋರ್ಸಿ ಅಲ್ಲಿ. ನಮ್ದೇ ಸ್ಟೂಡೆಂಟ್ ಇವರು. ಹಾ ಚಲೋ ಟೀಕ. ಇದನ್ನ ಏನ್ ಮಾಡೋಣ, ರಿಪೇರ್ ಮಾಡೋಣ. ಸೊ F64 ಬಾಕ್ಸ್ ನ ಯೂಸ್ ಮಾಡ್ಕೊಂಡಿದ್ರ ಅಕಸ್ಮಾತ್ 90% ಆಫ್ ಕೇಸಸ್ ಅಲ್ಲಿ ಇದ್ರ ಹೆಲ್ತ್ ಏನಾಗಿರುತ್ತೆ, ಪ್ರಾಬ್ಲಮ್ ಆಗಿರುತ್ತೆ. ಹೆಲ್ತ್ ಯಾವ ತರ ರಿಪೇರ್ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ವಿತ್ ಲೈವ್ ಮಾಡ್ತಾ ಹೋಗೋಣ. ಕರೆಕ್ಟಾ? ಸೊ ಎಲ್ಲರೂ ಇಲ್ಲಿ CPU MMC ಎಲ್ಲ ರಿವಾಲ್ವ್ ಮಾಡಿ ಸೆಟ್ ನ ಆನ್ ಮಾಡಿದಿರಾ? ಸೊ ಆನ್ ಸೆಟ್ ಅಥವಾ ಆನ್ ಸೆಟ್ ಅಲ್ಲಿ CPU ತೆಗ್ದಿ, EMMC ತೆಗ್ದಿ, ಎರಡು ಸೆಟ್ ಮಾಡಿ ಮತ್ತೆ ಸೆಟ್ ಆನ್ ಮಾಡಿದಿರಿ. ಚಲೋ ಟೀಕ್. ಅದಾದ್ಮೇಲೆ ಯಾವತ್ತಾದ್ರೂ ಇಲ್ಲಿ ಇದಕ್ಕಿಂತ ಮುಂಚೆ CPU MMC ನ ರಿವಾಲ್ವ್ ಮಾಡಿ ಸೆಟ್ ಆನ್ ಮಾಡಿದ್ರೆ ಯಾರಾದ್ರೂ? ಯಾವಾಗ ತೆಗ್ದಿಲ್ಲ, ತೆಗ್ದೇ ಇಲ್ಲ, ಇಲ್ಲೇ ಬಂದು ಆನ್ ಮಾಡಿದಿರಿ. ಸೊ ಈ ವಿಡಿಯೋಗಳನ್ನ ನೋಡಿ ಬರ್ಲೋ ಬೇಡ ಅಂತ ಹೇಳ್ತಾ ಇರ್ತಾರೆ, ಅಂತವರಿಗೆ ಇಲ್ಲಿ ಬರ್ಬಹುದಾ ಅಥವಾ ಇಲ್ಲಿ ಲೈವ್ ನಡೆಯುತ್ತಾ? ಚಲೋ ಟೀಕ್. ಸ್ಕೀಮ್ಯಾಟಿಕ್ ಬಗ್ಗೆ ಹೇಳಕ್ ಹೋದ್ರೆ, ಸ್ಕೀಮ್ಯಾಟಿಕ್ ಅಲ್ಲಿ ಇದ್ಯಾಕ್ ಮಾತಾಡ್ತಿದ್ದೀನಿ ಅಂದ್ರೆ, ಇದೇನಾದ್ರು ಆನ್ ಆಗುತ್ತಾ ಅಂತ ಒಂದ್ 2 ನಿಮಿಷ ಏನಾಗ್ಲಿ ವೇಟ್ ಮಾಡೋಣ. ಓಕೆ. ಸೊ ಸ್ಕೀಮ್ಯಾಟಿಕ್ ಅಲ್ಲಿ ಇಷ್ಟೊಂದ್ ಲೈನ್ ಗಳು ಇರುತ್ತೆ. ಆ ಲೈನ್ ಗಳು ಒಂದೊಂದ್ ಲೈನ್ ಕೂಡ ಏನ್ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಐಡಿಯಾ ಬಂದಿದೆಯಾ ಅವಾಗ? ಸೊ ಯಾವ್ದೋ ಒಂದ್ ಲೈನ್ ಸ್ಕೀಮ್ಯಾಟಿಕ್ ಅಲ್ಲಿ L5 ಅಂತ ಹುಡುಕ್ತಿರಿ, VRFE ಅಂತ ಹುಡುಕ್ತಿರಿ. ಕರೆಕ್ಟಾ? ಈ ಲೈನ್ ಮದರ್ ಬೋರ್ಡ್ ಅಲ್ಲಿ ಎಲ್ಲಿದೆ ಅಂತ ಚೆಕ್ ಮಾಡ್ಬೋದಾ ನೀವು ಇವಾಗ? ಮಾಡ್ತೀರಾ? ಸೊ ಯಾವ್ದೋ ಒಂದು ಲೈನ್ ಹೇಳ್ತೀನಿ, L2 1.2 ವೋಲ್ಟೇಜ್ EMMC CPU ಹೋಗೋ ಲೈನ್. ಕರೆಕ್ಟಾ? ಸೊ ಈ ಲೈನ್ ನ ನಾವೇನ್ ಮಾಡ್ಬೇಕು, ಮದರ್ ಬೋರ್ಡ್ ಅಲ್ಲಿ ಹುಡುಕ್ಬೇಕು. ಇಂಪಾರ್ಟೆಂಟ್ ಎಲ್ಲ ಸ್ಕೀಮೆಟಿಕ್ ಅಲ್ಲಿ ಹೇಳ್ಕೊಡ್ತಾರೆ, ಆದ್ರೆ ಮದರ್ ಬೋರ್ಡ್ ಅಲ್ಲಿ ಹುಡುಕ್ಬೇಕು. ಕರೆಕ್ಟ್? ಅದು ನೀವು ಹುಡುಕ್ತೀರಾ? ಚಲೋ ಟೀಕ್. DC ಪವರ್ ಸಪ್ಲೈ ರೀಡಿಂಗ್ ಮುಖಾಂತರ ಫಾಲ್ಟ್ ಫೈಂಡ್ ಮಾಡ್ತೀರಾ ಇಲ್ವಾ? ಚಲೋ ಮಾಡ್ತೀರಿ. ಸೊ ಇಲ್ಲಿ ಇಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಗೆ ಹೋಗ್ ಬಂದಿರೋ, ಯಾವ ಇನ್ಸ್ಟಿಟ್ಯೂಟ್ ಅಂತ ಬೇಡ, ಬೇರೆ ಬೇರೆ ಬೆಂಗಳೂರು ಲೆವೆಲ್ ಅಲ್ಲಿ ಇನ್ಸ್ಟಿಟ್ಯೂಟ್ ಗೆ ಹೋಗ್ ಬಂದಿರೋ ಹುಡುಗರುಗಳು ಇದ್ದೀರಲ್ವಾ? ಚಲೋ, ಅಲ್ಲಿ ಸಿಗ್ದಿರೋದು ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಸಿಗ್ತಾ ಇದೆಯಾ ಅನ್ಸ್ತಾ ಇದೆಯಾ? ಆಲ್ರೆಡಿ 2 ಕಡೆ 3 ಕಡೆ ಹೋಗ್ ಬಂದಿದ್ದೀರಾ, ಹೌದಾ? ಸೊ ಅಲ್ಲಿ ಸಿಗ್ತಾ ಇರೋದು ಇಲ್ಲೆಲ್ಲಾದ್ರೂ ಸಿಗ್ತಾ ಇದೆ ಅನ್ಸ್ತಾ ಇದೆ ಯಾರಿಗಾದ್ರೂ? ಸಿಗ್ತಾ ಇದೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ಜಾಸ್ತಿ ನಡೆಯುತ್ತಾ? ಪ್ರಾಕ್ಟಿಕಲ್ ಜಾಸ್ತಿ ನಡೆಯುತ್ತೆ. ಸೊ ವಿತ್ ಲೈವ್ ನಾವ್ ಏನ್ ಹೇಳ್ತೀವಿ, ಸ್ಕೀಮ್ಯಾಟಿಕ್ ಅಲ್ಲಿ ಇರ್ಬೋದು, DC ಅಲ್ಲಿ ಇರ್ಬೋದು, ಅದನ್ನೇ ಪ್ರೂಫ್ ಮಾಡಿ ತೋರಿಸ್ತೀರಾ? ತೋರಿಸ್ತೀವಾ? ಚಲೋ ಟೀಕ್. ಮತ್ತೆ ನಮ್ಮ ಕೆಪಾಸಿಟರ್ ಏನ್ ಕೆಲಸ ಮಾಡುತ್ತೆ, ಇದನ್ನೆಲ್ಲ ಪ್ರೂಫ್ ಮಾಡಿ ತೋರಿಸ್ತೀವ ನಾವು. DSO ಮುಖಾಂತರ ಅಳಿತೀವ. DSO ಹೆಂಗೆ ಯೂಸ್ ಮಾಡ್ಬೇಕು ಅಂತ ಐಡಿಯಾ ಬಂದಿದ್ಯಾ? ಸೊ ಅಕಸ್ಮಾತ್ ಬರೀ ಮಲ್ಟಿಮೀಟರ್ ಇಲ್ದಂಗೆ DSO ದಲ್ಲೇ ಕೆಲಸ ಮಾಡ್ಬೋದಾ ಇಲ್ಲ? ಚಲೋ, ವೆರಿ ಗುಡ್. ಸೊ ಮಲ್ಟಿಮೀಟರ್ ಗಿಂತ 10% ಫಾಸ್ಟ್ ಅಲ್ಲಿ ಯಾವ್ದಿದೆ, ನಮ್ಮ DSO ಇದೆ. ಕರೆಕ್ಟಾ? ಸೊ ಅದನ್ನ ಯಾವ ತರ ಯೂಸ್ ಮಾಡೋದು ಅನ್ನೋದು ನೀವು ಕಲ್ತಿದ್ರಾ? ಚಲೋ, ಇಷ್ಟು ಮಾತಾಡಿದ್ರೆ ಏನಾಗಿದೆ, ಇದು ವಿವೋ ಲೋಗೋದಲ್ಲೇ ಇದೆ. ಕರೆಕ್ಟಾ? ನೋಡೋಣ ಈ ವಿಡಿಯೋ ಏನ್ ಮಾಡೋಣ, स्टार्ट मार. ओके, अभी इसको यानी ब्लैक पेस्टेड है, व्यू Y95 है, ಹಾರ್ಡ್ ಬ್ಲಾಕ್ ಪೇಸ್ಟೆಡ್ ಸಬ್ಕು ಪತಾ ಹಿ ಹೈ. ಸೊ ನೋಡಿ ಫ್ರೆಂಡ್ಸ್, ಇದು ಹಾರ್ಡ್ ಬ್ಲಾಕ್ ಪೇಸ್ಟೆಡ್ ಇದೆ, ವ್ಯೂ Y95. ಸೊ ಇದು 100% ತೆಗೆಯುವಾಗಲೇ ಎಷ್ಟೊಂದು ಜನ ಪಂಚರ್ ಮಾಡ್ತಾರೆ, ಬಟ್ ಇದು ತೆಗೆಯೋ ಟ್ರಿಕ್ಸ್ ಬೇರೆ. ಸೊ ಈ ಏರು ಮತ್ತು ಹೀಟ್ನ 100%ಗೆ ಸಹಿಯಾಗಿ ಇಡಬೇಕು, ಇಲ್ಲಾಂದರೆ ಏನಾಗುತ್ತೆ, ಪಂಚರ್ ಆಗುತ್ತೆ. ಓಕೆ. ಸೊ ನಾನು 340 60 ಏರ್ನ ಇಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಬ್ಲೋಯರ್ ಗನ್ನು क्विक 861 DW. ओके. सो इसको हम 360 एयर रखे, 340 हीट रखे हैं, हमने 861 DW को इसका अंदर यूज़ किया हुआ है. सो इसके बाद मैं इसको अच्छे से क्लीन करेंगे. सो ನಾವೇನು ಮಾಡೋಣ, ಇದನ್ನು ಚೆನ್ನಾಗಿ क्लीन ಮಾಡೋಣ. सो फर्स्ट कन्वर्ट ಮಾಡ್ತಾ ಇದ್ದೀನಿ, पहले कन्वर्ट कर रहा हूँ मैं. सो उसके बाद 340 हीट में इसको क्या करूँगा, क्लीन करूँगा. इससे पहले अच्छे से वॉश करूँगा. ಇದಾದಮೇಲೆ ಚೆನ್ನಾಗಿ ಏನು ಮಾಡ್ತಾಯಿದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಗಮ್ ಇದೆ ಅಂತ ನಮಗೆ ಇದು ಗೊತ್ತಾಗುತ್ತೆ. वाश क्यों करना है बोले तो, ये इसका अंदर कितना गम है करके हमको पता चल जाता है, इसलिए वाश करके काम किया तो अच्छे से आपको पॉइंट्स दिख जाता है. ओके. सो ऐसा हम पूरा के पूरा क्लीन कर लिया. सो थोड़ा सा कन्वर्ट करेंगे. ಸೊ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ನಾನು ಕನ್ವರ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಫುಲ್ಲು ವಿಗ್ಗಿಂದ ಕ್ಲೀನ್ ಮಾಡೋಣ. ಓಕೆ.
थोड़ा सा विग लेंगे, विग लेके इसको क्या करेंगे, क्लीन करेंगे। सो ये काम इम्पोर्टेंट था, तो हम लाइव कर रहे थे। सो अपना स्टूडेंट को दिखाना चाहता था, इसलिए हमको आपको दिख रहा है। ಸೊ ಅಭಿ ಪೂರ ಕ್ಲೀನ್ ಹೋಗ್ಯಾ. ಸೊ ಏನಾಯಿತು, ಇವಾಗೆಲ್ಲ ಕ್ಲೀನ್ ಆಯಿತು. ಎರಡೆರಡು ಬಾಲ್ ಜಾಯಿಂಟ್ ಆಗಿದೆ, ಅದಕ್ಕೆ ಸ್ವಲ್ಪ ಯು ವಿ ಹಾಕೋಣ. ಸೊ दो बाल जॉइंट हो चुका है, इसके लिए थोड़ा सा हम क्या करेंगे, यू वी डालेंगे, क्योंकि ना वो यू वी बॉल को जॉइंट ना करे. ओके, सो देखो मैं सी पी के ऊपर यू वी लगा दिया. उसके बाद थोड़ा थोड़ा ले लिया उसका अंदर. सो लेके मैं पूरा किधर किधर जॉइंट हो गया ना, उधर उधर हम क्या करेंगे, यू वी डालेंगे. ಎಲ್ಲೆಲ್ಲಿ ಜಾಯಿಂಟ್ ಆಗಿದೆಯಲ್ಲ ಎಲ್ಲ ಕಡೆ ನಾವೇನು ಹಾಕ್ತಾಯಿದ್ದೀನಿ, ಯು ವಿ ಹಾಕ್ತಿದ್ದೀನಿ. ಸೊ ಯು ವಿ ಹಾಕಿದ ಮೇಲೆ ಇ ಎಮ್ ಸಿನ ರೀಬಾಲ್ ಮಾಡಿದ್ದೀನಿ. ई एम एम सी को रिबॉल कर लिया मैंने. ओके, लंबा होगा वीडियो. इसको आइडेंटिफाई करेंगे ईजी से, सॉरी F64 से. अपना ईजी टक से भी काम कर सकते हैं, कोई प्रॉब्लम नहीं. मैंने X64 को इधर लिया हुआ है. देखो इसका अंदर अर्जेंट हो चुका है, अर्जेंट हेल्थ हो गया. तो इसको कैसे रिपेयर करना ये वीडियो में बता रहा हूँ. पहले मैंने इसका RPM की को रीड किया, क्योंकि है ना, तो ये मर गया सेंटर में, तो भी उसका EMMC को मैं क्या कर सकता हूँ, चेंಜ್ कर सकता हूँ. ಸೊ ಇದನ್ನು ನಾನು ಫಸ್ಟ್ ಏನು ಮಾಡಿದೆ, RPM ಕೀನ ರೀಡ್ ಮಾಡಿಕೊಂಡೆ. ಯಾಕೆ ಅಂತ ಹೇಳಿದರೆ, ಇದೇನಾದರೂ ರೀಡ್ ಮಾಡೋ ಟೈಮಲ್ಲಿ ಸತ್ತೋಯ್ತು ಅಂತ ಹೇಳಿದ್ರು, ಸೊ ನಾವು ಇದಕ್ಕೆ EMMCನ ಚೇಂಜ್ ಮಾಡ್ಬೋದು. ಸೊ ಬೇರೆ MTK ಆಗಿದ್ರೆ ಏನು ತೊಂದರೆ ಇಲ್ಲ, ಆದರೆ ಕ್ವಾಲ್ಕಾಮ್ ಆದರೆ ನಿಮ್ಗೇನು ಬೇಕಾಗುತ್ತೆ, RPM ಕೀ ವೆರಿ ಇಂಪಾರ್ಟೆಂಟ್ ಆಗುತ್ತೆ. RPM ಕೀ ಇಲ್ಲ ಅಂತ ಹೇಳಿದರೆ ನೀವು ಕ್ವಾಲ್ಕಾಮ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಯಾವುದಕ್ಕೆ ಇದಿದೆ, ENG ಫೈಲ್ ಇದೆ, ಅದು ಮಾತ್ರ ಚೇಂಜ್ ಮಾಡ್ಬೋದು. ಸೊ ಎಲ್ಲ पार्टीशन बैकअप तोता है. सभी पार्टीशन को मैं क्या कर रहा हूँ, बैकअप ले रहा हूँ. RPM को भी ले लिया, बूट यूज़र एरिया, यूज़र डेटा को स्किप करके पूरा ले लिया हूँ. यूज़र डेटाನ ಸ್ಕಿಪ್ ಮಾಡಿದ್ದೀನಿ, ಆಪ್ಷನ್ ಇದೆ ಅಲ್ಲಿ, ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, 6.8 GB ಫುಲ್ಲು ತೊಗೊತಾ ಇದ್ದೀನಿ. ಸೊ ನೀವು ಇದೇ ಥರ ಕೆಲಸ ಕಲಿಬೋದು. ಬನ್ನಿ SCT मोबाइल रिपेयरिंग ट्रेनिंग इंस्टीट्यूट बैंगलोर. आप भी ऐसे काम सीख सकते हैं. आ जाए SCT मोबाइल रिपेयरिंग ट्रेनिंग इंस्टीट्यूट बैंगलोर को. सॉफ्टवेयर प्लस हार्डवेयर को आपको सिखाया जाएगा. स्कीमेटिक, DC पावर सप्लाई रीडिंग से आपको कैसे फॉल्ट फाइंडिंग करना, सॉफ्टवेयर या हार्डवेयर करके आपको बताया जाएगा. विथ लाइव ज़्यादा चलता है. अभी इसका पूरा बैकअप हमने ले लिया, सिक्योरिटी बैकअप से लेके पूरा बैकअप हमने इसका ले लिया हूँ. सो उसके बाद इसका GP करना है. GP को GP 1 2 3 ಪ್ರಾವಿಷನ್ में जाके सबको टिक करना है. ಪ್ರಾವಿಷನಲ್ಲಿ ಹೋಗ್ಬಿಟ್ಟು ಇದ್ರ GP ಮಾಡಬೇಕು, ಎಲ್ಲದಕ್ಕೂ ಟಿಕ್ ಮಾಡಿ ರೈಟ್ ಕೊಟ್ಟರೆ ಸೊ ಇದರ ಬ್ಯಾಡ್ ಹೆಲ್ತ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಸೊ ಇದು ಒನ್ ಟೈಮ್ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಯಾಕಂದರೆ ಇದು SKNX EMMC ಆಗಿರೋದ್ರಿಂದ ಇದು ಒನ್ ಟೈಮ್ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಟೈಮ್ ಬಂತಂದರೆ ನೀವು ಇದರ ಮಾಡೆಲ್ ನಂಬರ್, ಕಸ್ಟಮರ್ ನಂಬರ್ನ ಪ್ರಕಾರವಾಗಿ ಇದರ RPM ಕೀನ ಇಟ್ಕೊಂಡಿದ್ರೆ ಇದ್ರ EMMCನ ಚೇಂಜ್ ಮಾಡ್ಬೋದು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, 0 to 10 ನಾಟ್ ಡಿಪೆಂಡ್ ಆಗಿದೆ ಹೆಲ್ತ್. ಓಕೆ ಇದೆ, ನಾರ್ಮಲಲ್ಲಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಎಲ್ಲ ಫೈಲ್ಗಳನ್ನು ವಾಪಸ್ ಬೂಟ್ A ಬೂಟ್ B ಯೂಸರ್ ಡೇಟಾ ಪ್ಲಸ್ EST CST ಹಾಕ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ರೈಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಎಲ್ಲ ರೈಟ್ ಆಗಲ್ಲ ಅಂತ ಕೇಳ್ತಾಯಿದ್ದೆ. ಓಕೆ, ಎಲ್ಲ ರೈಟ್ ಆಗ್ತಾಯಿದೆ. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಫುಲ್ಲು ರೈಟ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ऐसा काम आप भी सीख सकते हैं. आ जाए SCT मोबाइल रिपेयरिंग ट्रेनिंग इंस्टीट्यूट बैंगलोर. एनी एनक्वायरी नीचे रहे हुआ कॉल नंबर को कॉल कर सकते हैं. ಸೊ ನೀವೇ ಇದೇ ಥರ ಕೆಲಸ ಕಲಿಬೇಕಂದ್ರೆ ಬನ್ನಿ SCT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಏನಾದರೂ ಎನ್ಕ್ವೈರಿ ಇದ್ದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಓಕೆ, ಸೊ ಇವಾಗ ನಾನು ಫುಲ್ ಆ್ಯಕ್ಟಿವ್ ಮಾಡಿದ್ದೀನಿ ನೋಡಿ. FRP ಏನಿದೆ ಆ್ಯಕ್ಟಿವ್ ಇದೆ. ಸೊ FRP ನಾನು ಏನು ಮಾಡಿದೆ, ಎರೇಸ್ ಮಾಡಿಬಿಟ್ಟು ಸೊ ಮತ್ತೊಂದು ಸರಿ ಏನು ಮಾಡ್ತಾಯಿದ್ದೀನಿ, आइडेंटिफाई ಮಾಡ್ತಾಯಿದ್ದೀನಿ. FRP एक्टिव था, इसको मैंने एरेज करके दोबारा आइडेंटिफाई कर लिया, तो FRP कुछ नहीं, अनएक्टिव. ओके, बूट ये बैकअप GPT कोई प्रॉब्लम नहीं है. सो ये पार्टीशन सेटिंग्स ऑलरेडी डन करके आ चुका है इसके अंदर. इसको हम निकालेंगे, बोर्ड का अंदर लगाएंगे. ಇದನ್ನು ನಾವು ತೆಗಿಯೋಣ, ಬೋರ್ಡ್ ಒಳಗಡೆ ಕೂರಿಸೋಣ. ಓಕೆ, ಸೊ ಅದೇ ಬೋರ್ಡ್ ಇದೆ ನಮ್ಮದು, ಆಲ್ರೆಡಿ ನಾವು UV ಹಾಕಿದ್ದೀವಿ. ಸೊ UV ಹಾಕಿರೋ ಸ್ವಲ್ಪ ಈ ಕಡೆ ಬಂದಿದೆ, ಇದನ್ನು ಕ್ಲೀನ್ ಮಾಡಿಬಿಟ್ಟು ಇದೇ ಮದರ್ ಬೋರ್ಡಲ್ಲಿ ನಾವು ಇವಾಗ ಪ್ರೋಗ್ರಾಮ್ ಮಾಡಿರುವ EMMCನ ಇದರ ಒಳಗಡೆ ಕೂರಿಸೋಣ. ಇದರೊಳಗೆ ಕೂರಿಸ್ಬಿಟ್ಟು ಸೆಟ್ನ ಏನು ಮಾಡೋಣ, ಆನ್ ಮಾಡೋಣ. ಓಕೆ, 100% ಆನ್ ಆಗುತ್ತೆ, ಬಿಕಾಸ್ ನಾವು ಅದೇ ಫೈಲ್ನ ಲೋಗೋ ಇರೋ ಫೈಲ್ನ ರೀಡ್ ಮತ್ತು ರೈಟ್ ಮಾಡಿದ್ದೀವಿ. ಲೋಗೋ ಇದೆ ಅನ್ನೋ ಮಾತ್ರಕ್ಕೆ ಇದೇನು ಪ್ರಾಬ್ಲಮ್ ಆಗಿರಲ್ಲ. ಸೊ ಹೆಲ್ತ್ ಜಾಸ್ತಿ ಆಗಿರೋದ್ರಿಂದ ಇದೇನಾಗ್ತಾ ಇರಲ್ಲ, ಆನ್ ಆಗಿರಲ್ಲ, ಲೋಗೋದಲ್ಲಿ ಇರುತ್ತೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ಹೀಟ್ ಕೊಟ್ಟು ಸೆಟ್ನ ಆನ್ ಮಾಡ್ತಾಯಿದ್ದೀನಿ.
ಸೊ ಇದಾದಮೇಲೆ ನೋಡೋಣ ನಮ್ಮ ಸ್ಟೂಡೆಂಟ್ ಎದುರುಗಡೆ ನೋಡಿ ಸೆಟ್ಟು ಫುಲ್ 100% ಆನ್ ಆಗಿದೆ. ನೋಡಿದ್ರೆ ಗೊತ್ತಾಗ್ತದೆ, ಲೈವ್ ನಡೀತಾ ಇದೆ ಸ್ಟೂಡೆಂಟ್ ಜೊತೆಗೆ. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ, HGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.